ಖಂಡಿತವಾಗ್ಲೂ ಮನೋರೋಗಕ್ಕೆ ಚಿಕಿತ್ಸೆ ಇದೆ. ಇದು ಒಂದು ತಪ್ಪು ಕಲ್ಪನೆ. ಹೇಗೆ ದೈಹಿಕ ಕಾಯಿಲೆಗಳಿಗೆ ಒಂದು ಚಿಕಿತ್ಸೆ ಅಂತ ಇದೆ, ಹಾಗೆ ಮನೋರೋಗಗಳಿಗೂ ಚಿಕಿತ್ಸೆ ಇದೆ. ಕೆಲವೊಂದು ತೀವ್ರತರವಾದ ಮಾನಸಿಕ ಕಾಯಿಲೆಗಳಿಗೆ ನಾವು ಸಂಪೂರ್ಣವಾಗಿ ಅವ್ರನ್ನ ಪೂರ್ವಾಪರಕ್ಕೆ ತರಲಿಕ್ಕಾಗಲಿಲ್ಲ ಅಂತಂದ್ರೂ ಅವ್ರನ್ನ ನಾವು ರಿಹ್ಯಾಬಿಲಿಟೇಟ್ ಅಂತ ಹೇಳ್ತೀವಲ್ಲ. ಸೊ ಇದರಲ್ಲೇ ಚಿಕಿತ್ಸೆಯ ಹಂತಗಳಿರ್ತವೆ. ಈಗ ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡ್ರಿ ಪ್ರಿವೆನ್ಷನ್, ಟರ್ಷರಿ ಪ್ರಿವೆನ್ಷನ್, ಈ ಥರ ಹಂತವಾಗಿ ನಾವು ಒಬ್ಬ ವ್ಯಕ್ತಿಯನ್ನು ವಾಪಸ್ಸು ಸಮಾಜಮುಖಿ ಮಾಡೋದಕ್ಕೆ ವ್ಯಕ್ತಿಗತವಾಗಿ ಬರ್ತಕ್ಕಂಥ ಕಾಯಿಲೆ ಪ್ರಮಾಣದ ಮೇಲೆ ನಾವು ನಿರ್ಧಾರ ಮಾಡ್ಬೋದು. ಸಾಧಾರಣವಾಗಿ ಖಿನ್ನತೆಗೊಳಗಾದವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು ಜಾಸ್ತಿ. ಎರಡನೇದು ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ಸ್ ಅಂತ ಹೇಳ್ತಾ ಇದ್ವಿ, ಅಂದರೆ ಹೊಂದಾಣಿಕೆ. ಅದು ನಾ ಆಗಲೇ ಹೇಳ್ದಂಗೆ ತನ್ನ ಕುಟುಂಬದ ಜೊತೆ ಆಗ್ಬೋದು, ತನ್ನ ವೃತ್ತಿ ಆಗ್ಬೋದು, ಅಥವಾ ತನ್ನ ವ್ಯಕ್ತಿಗತ ಇರ್ತಕ್ಕಂಥ ಕೆಲವೊಂದು ಲಕ್ಷಣಗಳು ಅದ್ರ ಜೊತೆ ಸಂಘರ್ಷಕ್ಕೊಳಗಾಗ್ಬೋದು. ಇಂಥ ಸಂಘರ್ಷಕ್ಕೊಳಗಾದಾಗ ಮತ್ತು ಶಿಜೋಫ್ರೆನಿಯಾ ಅಂತಕ್ಕಂಥದ್ದು, ಓಕೆ, ಅಂದರೆ ಮತಿಭ್ರಮಣೆ ಅಥವಾ ಬುದ್ಧಿಭ್ರಮಣೆ ಅಂತ ಹೇಳ್ತೀವಲ್ಲ, ಅವರಲ್ಲೂ ಇದು ಹೆಚ್ಚು ಕಾಣ್ತದೆ. ವ್ಯಸನಿಗಳಲ್ಲಿ, ಓಕೆ, ಎಲ್ಲ ಥರದ ವ್ಯಸನಿಗಳಲ್ಲೂ ಇದು ಜಾಸ್ತಿ. ಇದು ಮಾನಸಿಕ ರೋಗಗಳಾದರೆ ದೈಹಿಕ ಕಾಯಿಲೆಗಳಲ್ಲೂ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರವೃತ್ತಿ ಉಂಟು. ನಾನು ಆಗಲೇ ಹೇಳ್ದಂಗೆ ಒಂದನ್ನು ಸಮಾಜ ಗಮನದಲ್ಲಿಟ್ಕೋಬೇಕು. ಆತ್ಮಹತ್ಯೆ ಅನ್ನೋದು ಒಂದು ಮಾನಸಿಕ ಕಾಯಿಲೆ ಅಲ್ಲ. ಮಾನಸಿಕ ಕಾಯಿಲೆ ಇರೋರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳೋರೆಲ್ಲ ಮಾನಸಿಕ ರೋಗಿಗಳು. ಇದು ನೆನಪಲ್ಲಿರಲಿ. ಎರಡನೇದು, ದೈಹಿಕ ಕಾಯಿಲೆಗಳಲ್ಲಿ ಇನ್ನೂ ಚಿಕಿತ್ಸೆಗೆ ಸ್ಪಂದಿಸೋಲ್ಲ, ಫೈನಲ್ ಸ್ಟೇಜಸ್ ಅಂತ. ಅದು ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ ಹೇಳ್ತೀವಲ್ಲ ಅಂಥದ್ದಾಗಿರ್ಬೋದು. ಎರಡನೇದು ನೋವು, ಓಕೆ, ಪೇಯ್ನ್, ಕ್ರಾನಿಕ್ ಪೇಯ್ನ್. ಮತ್ತು ಆ ನೋವನ್ನು ಯಾವುದೇ ಥರವಾದ ಚಿಕಿತ್ಸೆಗೆ ಸ್ಪಂದನೆ ಕೊಡದೆ ಭಾಳ ಬಲವಾಗಿ ನೋವನ್ನು ಅನುಭವಿಸ್ತಾ ಇದ್ದರೆ ತಕ್ಷಣ ಅದು ರಿಲೀಫ್ ಮಾಡ್ಕೊಳ್ಬೇಕು ಅಂತೇಳಿ ಮಾಡ್ಕೊಳ್ಳುವಂಥದ್ದು. ಅದೆಲ್ಲ ಸಾಮಾಜಿಕ ತೊಂದರೆಗಳು ಅಂತಲೂ ಹೇಳ್ಬೋದು.